ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ಸಂಜೆ ಮಕ್ಕಳು ಮನೆಗೆ ಬಂದ ನಂತರ ಏನಾದರೂ ಹೊಟ್ಟೆಗೆ ನಾವು ಸ್ನ್ಯಾಕ್ಸ್ಗಳನ್ನ ಕೊಡಬೇಕಾಗತ್ತೆ. ನಮಗೆ ತುಂಬ ಈಸಿ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ನೂಡಲ್ಸ್ಗಳನ್ನು ಅಥವಾ ಅಂಗಡಿಯಿಂದ ತಂದಂತಹ ವಿಷಕಾರಿ ತಿಂಡಿಗಳನ್ನು ನಾವು ಕೊಡ್ತೀವಿ. ಇದರಿಂದ ಮಕ್ಕಳ ಹೆಲ್ತ್ ಹಾಳಾಗತ್ತೆ, ಹಾಗೆಯೇ ಅವರ ಮೆದುಳು ಚುರುಕುತನ ಸಹ ಕಡಿಮೆ ಆಗುತ್ತೆ. ಮಕ್ಕಳು ಯಾಕೆ ಗೊತ್ತಾ ಈ ಅಂಗಡಿ ತಿಂಡಿಗಳನ್ನ ಹೆಚ್ಚಾಗಿ ತಿಂತಾರೆ? ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ಕೆಲವೊಂದು ಕೆಮಿಕಲ್ ಹಾಕಿ ರುಚಿ ಸಹ ಮಾಡಿರ್ತಾರೆ. ಆದರೆ ನಾವು ಮನೆಯಲ್ಲಿ ನೋಡಲಿಕ್ಕೂ ಚೆನ್ನಾಗಿರುವಂಥದ್ದು, ರುಚಿಯೂ ಇರುವಂಥದ್ದು, ಹಾಗೆಯೇ ಮಕ್ಕಳ ಆರೋಗ್ಯಕ್ಕೂ ಅನುಕೂಲವಾದಂತಹ ಒಂದು ತಿಂಡಿ ಮಾಡಿದ್ರೆ ಹೇಗೆ? ಇದು ಮಕ್ಕಳಿಗಂತಲ್ಲ, ದೊಡ್ಡರಿಗೂ ಸಹ ತುಂಬ ಖುಷಿಯಾಗುತ್ತೆ. ಇವತ್ತು ನಾವು ಮಾಡ್ತಿರುವಂಥ ಈ ಸಿಂಪಲ್ ರೆಸಿಪಿ ಯಾವುದಪ್ಪ ಅಂದರೆ ಆನಿಯನ್ ರಿಂಗ್ ಆಮ್ಲೆಟ್. ಏನಿದು ಆನಿಯನ್ ರಿಂಗ್ ಆಮ್ಲೆಟ್? ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿರಿ. ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಾನು ನಿಮ್ಗೆ ಯಾವಾಗಲೂ ಹೇಳಿದ ಹಾಗೆ ನಾವಿವತ್ತು ಮಾಡ್ತಿರುವಂಥದ್ದು ಆನಿಯನ್ ರಿಂಗ್ ಆಮ್ಲೆಟ್. ತುಂಬ ಸಿಂಪಲ್ ಆಗಿ ಮಾಡ್ಬೋದಾದಂಥ ಒಂದು ರೆಸಿಪಿ. ಬನ್ನಿ, ನಾವು ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೌಮ್ಯ ಸಹ ವೇಟ್ ಮಾಡ್ತಿದ್ದಾಳೆ. ನಾವು ಇವತ್ತಿನ ರೆಸಿಪಿನ ಶುರು ಮಾಡೋಣ. ಸ್ನೇಹಿತರೆ, ನಾವು ರಿಂಗ್ ಎಗ್ ಆಮ್ಲೆಟ್ ಮಾಡಲಿಕ್ಕೆ ಆನಿಯನ್ ಬೇಕು. ಈಗ ನಾವು ಆನಿಯನ್ನ ಕಟ್ ಮಾಡ್ಕೊಳ್ಳೋಣ ರಿಂಗ್ ರೀತಿಯಲ್ಲಿ. ನೋಡಿ, ಈ ರೀತಿಯಾಗಿ ನಾವು ರಿಂಗ್ ಆಗಿ ಕಟ್ ಮಾಡ್ಕೋಬೇಕು. ನೀವು ಕೇಳ್ಬೋದು, ನಾವು ನಾರ್ಮಲ್ ಆಗಿ ಮಾಡ್ಬೋದಲ್ಲ, ಹೀಗೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿ. ಇದು ಒಂದು ನಾವು ರೆಸಿಪಿಯಲ್ಲಿ ಕ್ರಿಯೇಟಿವಿಟಿ ತೋರಿಸೋದು. ಸೆಕೆಂಡ್ ಒನ್ ಬಂದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಯಾವುದೇ ಒಂದು ಫುಡ್ ಆಗಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿ, ಸ್ವಲ್ಪ ಡೆಕೋರೇಷನ್ ಆಗಿ ಮಾಡಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಮಕ್ಕಳು ಈ ಆಮ್ಲೆಟ್ ಎಲ್ಲ ತಿನ್ನಲಿಕ್ಕೆ ಹಿಂದೇಟಾಗ್ತಾರೆ. ಅಂಥವರಿಗೆ ಒಂದು ಒಳ್ಳೆಯ ಹೆಲ್ದಿ ಫುಡ್ ಆಗುತ್ತೆ. ಹಾಗೆಯೇ ಮಕ್ಕಳ ಹೊಟ್ಟೆ ಸಹ ತುಂಬುತ್ತೆ. ನಮಗಿಲ್ಲಿ ಎಷ್ಟು ಬೇಕೋ ಅಷ್ಟು ರಿಂಗ್ನ ಮಾಡಿ ಇಟ್ಕೊಂಡ್ವಿ. ಉಳಿದಂಥದನ್ನ ನೋಡಿಲಿ ಸಣ್ಣ 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 ಕಟ್ ಮಾಡಿ, ನಮಗೆ ಆಮ್ಲೆಟ್ ಮಾಡಲಿಬೇಕಲ್ವಾ, ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಹಾಗೆಯೇ ಒಂದು ಟೊಮೆಟೊನ ತಗೊಂಡು ನಾವಿಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಕೆಲವರಿಗೆ ಈ ಆಮ್ಲೆಟಲ್ಲಿ ಟೊಮೆಟೊ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗದಿದ್ದವರು ಸ್ಕಿಪ್ ಮಾಡ್ಕೊಳ್ಳಿ, ಇಷ್ಟ ಆದವರು ಹಾಕ್ಕೊಳ್ಳಿ. ನಾವು ಸಹ ಇಲ್ಲಿ ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಂಡಿದ್ದೀವಿ, ಇನ್ನು ಅರ್ಧ ಟೊಮೆಟೊನ ಬೇಡ ಅಂತ ಇಟ್ಟಿದ್ದೇವೆ. ಸ್ನೇಹಿತರೆ, ನಾವಿಲ್ಲಿ 3 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೇವೆ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇವೆ. ಇದನ್ನು ಸಹ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ನಾವು ಕಟ್ ಮಾಡಿಟ್ಟಂಥ ಈರುಳ್ಳಿ, ಹಾಗೆಯೇ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಸಹ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೇವೆ. ನಾವಿಲ್ಲಿ ಆಮ್ಲೆಟ್ ಮಾಡಲಿಕ್ಕೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ತಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಹಾಕ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಆಮ್ಲೆಟ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೆಲ್ ಸಹ ಚೆನ್ನಾಗಿ ಬರುತ್ತೆ. ಇನ್ನೊಂದು ಹೆಲ್ತ್ ರೀಸನ್ ಬಂದು, ಕೆಲವರಿಗೆ ಈ ಮೊಟ್ಟೆ ಅಥವಾ ಆಮ್ಲೆಟ್ ತಿಂದಾಗ ಗ್ಯಾಸ್ಟ್ರಿಕ್ ಆಗೋದು ಸಾಧ್ಯತೆ ಇರುತ್ತೆ. ಆ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೇವೆ. ಹಾಗೆಯೇ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಿದ್ದೇವೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೋಬೇಕು. ಈ ತೆಂಗಿನ ಎಣ್ಣೆ ಹಾಕೋದ್ರಿಂದ ಆಮ್ಲೆಟ್ನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಸಾಲ್ಟ್ ಆಗಲಿ ಅಥವಾ ಖಾರದ ಹುಡಿ ಆಗಲಿ, ಪೆಪ್ಪರ್ ಪೌಡ್ರ್ ಆಗಲಿ, ಎಲ್ಲದೂ ಕ್ಲೀನಾಗಿ ಮಿಕ್ಸ್ ಆಗಲಿ. ನಾವಿವತ್ತು ರಿಂಗ್ ಎಗ್ ಆಮ್ಲೆಟ್ ಮಾಡಲಿಕ್ಕೆ 3 ಮೊಟ್ಟೆಯನ್ನು ತಗೊಂಡಿದ್ದೇವೆ. ಈಗ ನಾವು 3 ಮೊಟ್ಟೆಯನ್ನು ಒಡೆದಿದ್ದಕ್ಕೆ ಹಾಕೋಬೇಕು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ, ಯಾರಿಗಾದರೂ ಆಮ್ಲೆಟ್ ಅಂಗಡಿ ಹಾಕುವಂಥ ಪ್ಲ್ಯಾನ್ ಇದ್ದರೆ, ಆಮ್ಲೆಟ್ ಹಾಕಲಿಕ್ಕೆ ಜನ ಬೇಕು ಅಂತಂದರೆ ನಮ್ಮ ಸೌಮ್ಯನನ್ನು ನೀವು ಕರಿಬಹುದು.
ಅಲ್ಲ ಬೇಡ, ನಾವೇ ಹಾಕುವ ಜಾತ್ರೆಗೆಲ್ಲ ಜಸ್ಟ್ ಅದು ಅದು ಇದ್ರಲ್ಲಿ ಎಲ್ಲ ಮತ್ತೆ ಉದ್ದ ಅದು ಬೇಕು, ಹೌದು. ಬಟ್ ನಾವು ಮನೇಲಿ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು ಅಷ್ಟೇ. ನೋಡೋಣ ಮುಂದಿನ ಜಾತ್ರೆಯಲ್ಲಿ ನಾವೇನಾದ್ರೂ ಹಾಕ್ಲಿಕ್ಕೆ ಆಗುತ್ತೆ ನೋಡಿ ಎಲ್ಲಾದ್ರೂ. ಹೌದಪ್ಪ, ನನ್ನ ಮಗಳು ಬೊಬ್ಬೆ ಆಗ್ತಿದ್ದಾಳೆ. ನಾವು ಇಲ್ಲಿ ಆಮ್ಲೆಟ್ ಮಾಡಲಿಕ್ಕೆ ಒಂದು ಕಾವಲಿನ ತವಾನ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ನಾವು ಯೂಸ್ ಮಾಡುವಂಥದ್ದು ತೆಂಗಿನ ಎಣ್ಣೆ. ನೀವು ಯಾವ್ದು ಬೇಕಾದರೂ ಎಣ್ಣೆನ ಯೂಸ್ ಮಾಡಿ. ಬಟ್ ತೆಂಗಿನ ಎಣ್ಣೆ ಹಾಕಿದರೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಸಹ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಸ್ಪ್ರೆಡ್ ಮಾಡಿ ನಾವಿನ್ನು ಆಮ್ಲೆಟ್ ಹಾಕಲಿಕ್ಕೆ ರೆಡಿ ಮಾಡ್ಬೋದು. ನಾವೀಗ ಕಟ್ ಮಾಡಿದಂಥ ಈರುಳ್ಳಿ ರಿಂಗನ್ನು ತವಕ್ಕೆ ಹಾಕ್ಕೊಳ್ತಿದ್ದೇವೆ. ತವದಲ್ಲಿ ಎಲ್ಲ ಈರುಳ್ಳಿ ಏನು ನಾವು ಕಟ್ ಮಾಡಿ ರಿಂಗ್ ಮಾಡಿಟ್ಟಿದ್ದೀವೋ ಅದನ್ನೆಲ್ಲ ಈ ರೀತಿಯಾಗಿ ಇಡಬೇಕು. ಆದಷ್ಟು ನಾವು ಕೆಳಗಡೆ ಹೋಗದಿದ್ದ ಹಾಗೆ ಇಡಬೇಕಾಗತ್ತೆ, ಅಂದರೆ ಲೆವೆಲ್ ಆಗಿರಬೇಕು. ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಎಲ್ಲಿಯೂ ಗ್ಯಾಪ್ ಅಷ್ಟಿಲ್ಲ, ಈ ಕಡೆ ಚೂರಿದೆ ಬಿಟ್ಟರೆ ಎಲ್ಲಿಯೂ ಗ್ಯಾಪ್ ಇಲ್ಲ. ಈ ರೀತಿಯ ಗ್ಯಾಪ್ ಇಲ್ಲದಿದ್ದ ಹಾಗೆ ಇಟ್ಟರೆ ಆಯಿತು. ಆಗ ತುಂಬ ಚೆನ್ನಾಗಿ ಕೂರುತ್ತೆ ಮತ್ತು ನಾವು ಹಾಕಿದಂಥ ಆಮ್ಲೆಟು ಹೊರಗೆ ಹೋಗಲ್ಲ. ಓಕೆ, ಇದರಲ್ಲಿ ಈಗ ಇಷ್ಟ ಆಗಿದೆ, ಇಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಂತಹ ಆಮ್ಲೆಟ್ನ ಹಾಕೊಂಡ್ರಾಯ್ತು. ಕೆಳಗೆ ಚೆಲ್ಬೇಡವಾ, ಅದು ಸ್ವಲ್ಪ ಮಿಸ್ ಆಯಿತು. ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಖುಷಿ ಪಡ್ತಾರೆ. ಮಕ್ಕಳಿಗೆ ಅಂತಲ್ಲ, ನಮಗೂ ತುಂಬ ಖುಷಿ ಅಂತ. ಸಂಜೆ ಟೈಮ್ ಸಿಗಬೇಕು, ತುಂಬ ಒಂದು ಖುಷಿಯಾಗತ್ತೆ. ಹೌದು, ಕರೆಕ್ಟ್. ಯಾವತ್ತು ಒಂದೇ ರೀತಿ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತಿನ್ನುವ ಅಂತ ಹೇಳಿ. ರೆಸಿಪಿಯಲ್ಲಿ ಕೂಡ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಅಂದರೆ ನಿಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸ್ಬೋದು ಅದರಲ್ಲಿ. ಸಾಧ್ಯ ಆದಷ್ಟು ತೋರಿಸಿ, ಮನೆಯವರಿಗೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ಹೇಳಿದ್ದವರಿಗೆ ತುಂಬ ಖುಷಿ ಆಗ್ತದೆ. ಈಗ ನಾವು ಇದನ್ನು ಇನ್ನೊಂದು ಕಡೆ ಮಗ್ಚಿ ಹಾಕುವ, ಆಗ ಚೆನ್ನಾಗಿ ಇನ್ನೊಂದು ಕಡೆ ಸಹ ಬೇಯುತ್ತೆ. ನೋಡಿ, ನಮ್ಮ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಕ್ರಾಸ್ ಆಗಿದೆ, ಹಾಗಾಗಿ ನೋಡಿ ಈ ರೀತಿ ಆಗ್ತಾ ಉಂಟು. ಆದಷ್ಟು ಲೆವೆಲ್ ಆಗಿ ಕಟ್ ಮಾಡಿ, ತೊಂದರೆ ನಾವೇ ತಿನ್ನೋದು, ಅದು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಷ್ಟೆ. ಓಕೆ, ನಮ್ಮದು ಆಮ್ಲೆಟ್ ಈಗ ರೆಡಿ ಆಗಿದೆ. ಇನ್ನು ತೆಗೆದು ಪ್ಲೇಟಿಗೆ ಹಾಕಬೇಕು. ಈಗ ಸೌಮ್ಯ ಇನ್ನೂ ಸ್ವಲ್ಪ ಕ್ರಿಯೇಟಿವಿಟಿ ತೋರಿಸುವ ಅಂತ ಹೇಳಿ ಒಂದು ಸಣ್ಣದು ಗೊಂಬೆ ಮಾಡ್ತಾಳಂತೆ. ನೋಡಿ, ಈ ರೀತಿಯಾಗಿ ಇಟ್ಟು ಇದಕ್ಕೀಗ ಆಮ್ಲೆಟ್ನ ಹಾಕಬೇಕು. ಹೊರಗೆ ಹೋಯ್ತಲ್ಲ. ಅದು ಯಾಕಂದರೆ ಎರಡು ಈರುಳ್ಳಿ ಸೈಜು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಕಟ್ ಮಾಡುವಾಗ ಮಿಸ್ಟೇಕ್ ಆಯಿತಾ, ಹಾಗಾಗಿ ಅದನ್ನಲ್ಲಿಗೆ ಒಂದು ಐಡಿಯಾ ಹಾಕಿದ್ದು ನಾವು ಅವಾಗ. ಇನ್ನು ಉಳಿದಿರುವಂಥ ರಿಂಗ್ಗಳನ್ನ ಅದೇ ರೀತಿ ನೀವು ಇಟ್ಟು ಹಾಕಿದರೆ ಆಯಿತು. ನೀವು ಕಮೆಂಟ್ ಹಾಕಿ, ನಾವು ಇನ್ನೊಂದು ರೀತಿಯಲ್ಲಿ ಮಾಡೋದನ್ನ ತೋರಿಸ್ಬೇಕಾ ಅಂತ ಹೇಳಿ. ನೀವು ಕಮೆಂಟ್ ಹಾಕಿದರೆ, ನೀವು ಡಿಮ್ಯಾಂಡ್ ಮಾಡಿದರೆ ಖಂಡಿತ ಮಾಡೋಣ, ಇಲ್ಲಾಂದರೆ ಬೇಡ. ಇನ್ನೊಂದು ಐಡಿಯಾ ಮಾಡೋಣ, ಎಲ್ಲ ಇದ್ರ ಮೇಲೆ ಸುರಿದು ಬಿಡೋಣ. ಹಾಕು ನೋಡು, ಅದೊಂದಾಗಲಿ. ಎಲ್ಲ ಟಚ್ ಮಾಡಿ ಮೇಲೆ ಬರಲ್ಲ, ಟಚ್ ಮಾಡಾಗ ನೋಡಿ, ಅಲ್ಲಿಗೆ ಹೊಸದಾಗಿ ಇನ್ನೊಂದು ಡಿಸೈನ್ ಆಯಿತು. ಇದೊಂದು ಅದು ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಆಮ್ಲೆಟ್ ಮೇಲ್ಗಡೆ ರಿಂಗ್ ಆಗಿ ಈರುಳ್ಳಿ ಕಾಣುವಾಗ ಅದು ಸಹ ಚೆನ್ನಾಗಿ ಕಾಣುತ್ತೆ. ನಾವು ಪಿಜ್ಜಾ ಮಾಡಿದ್ದು, ಆಮ್ಲೆಟ್ ಪಿಜ್ಜಾ. ನಾನು ಅವಾಗಲೇದ್ದು ಆಯಿಲ್ ಇತ್ತಲ್ಲ, ಅದಕ್ಕೋಸ್ಕರ ಆಯಿಲ್ ಹಾಕಿಲ್ಲ. ಈಗ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಸ್ವಲ್ಪ ಡಾಟ್, ಜಾಸ್ತಿ ಅಲ್ಲ. ಓಕೆ, ಅವಳು ಮಾಡಿದಂಥ ಗೊಂಬೆ ಅಲ್ಲಿ ಕಟ್ ಮಾಡಿ ತೆಗೆದು ನೋಡಿ, ಗೊಂಬೆ ಈ ರೀತಿಯಾಗಿ ಬಂದಿದೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಇದಕ್ಕೆ ಕಣ್ಣೆಲ್ಲ ಮಾಡಬೇಕು ಅಂತೇಳಿ, ಎಲ್ಲ ಹೊರಗೆ ಹೋಗಿದ್ರಿಂದ ಅಲ್ಲಿಗೆ ಡ್ರಾಪ್ ಆಯಿತು ಪ್ಲ್ಯಾನ್. ಈಗ ಉಳಿದಿರುವಂಥ ಆಮ್ಲೆಟ್ನ ತೆಗೆಯುವ. ಸ್ನೇಹಿತರೆ, ಕೊನೆಯದಾಗಿ ನಮ್ಮ ಎಗ್ ರಿಂಗ್ ಆಮ್ಲೆಟ್ 100% ರೆಡಿಯಾಗಿದೆ. ಇನ್ನು ಇದರ ಟೇಸ್ಟ್ ಮಾಡ್ಬೋದು. ಆಲ್ರೆಡಿ ಟೇಸ್ಟ್ನ ಮಾಡ್ತಾ ಇದ್ದಾರೆ. ಎಂಚಂಡು ಬಾಬಾ, ಅವಳು ತಿನ್ನುವುದೇ ಇಲ್ಲ, ಏನು ಇವತ್ತು ಬಾಯ ಮಾಡಿದ್ಲು, ಇಲ್ಲದೆ ತಿನ್ನಲ್ಲ. ಓಕೆ, ಟೇಸ್ಟ್ ಮಾಡಿ ಹೇಳು ಹೇಗಾಗಿದೆ ಅಂತೇಳಿ. ಮಾಡೋದು ನೀನು, ತಿನ್ನೋದು ನೀನು. ಈಗ ನಮ್ಮ ವಿಡಿಯೋಗ್ರಾಫರ್ ಇಲ್ಲ, ನಾನೇ ಅಲ್ಲ. ತುಂಬಾ ಚೆನ್ನಾಗಿ ಆಗ್ತದೆ. ಯಾಕೊತ್ತಾ, ಆನಿಯನ್ ಇರ್ತದಲ್ಲ, ನಾವು ಈ ತರ ತಿನ್ನೋದಕ್ಕೂ ಈ ಸೈಡ್ ಆನಿಯನ್ ಉಂಟಲ್ಲ, ಅದು ಒಂಥರ ಬಾಯಿಗೆ ಸಿಕ್ಕೋದು ತುಂಬಾ ಟೇಸ್ಟ್ ಆಗ್ತದೆ. ನೋಡಿ, ಅದ್ರ ರಿಂಗ್ ಬೆಂದಿದೆಯೋ ಅಥವಾ ಹೇಗಿದೆ? ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಅಂತೂ ಸೂಪರ್. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ತುಂಬ ಈಸಿಯಾಗಿ ಹಾಗೆ ರುಚಿಯಾಗಿ ಮಾಡಬಹುದಾದಂಥ
ಆನಿಯನ್ ರಿಂಗ್ ಆಮ್ಲೆಟ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಹಾಗೆಯೇ ಇನ್ನು ಹೆಚ್ಚಿನ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ, ಒಳ್ಳೊಳ್ಳೆಯ ರೆಸಿಪಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಮಗೆ ಖುಷಿಯಾಗತ್ತೆ. ಸ್ನೇಹಿತರೆ, ಹಾಗೆಯೇ ಇದೇ ರೀತಿಯ ಸ್ವಲ್ಪ ಕ್ರಿಯೇಟಿವ್ ಆದಂತಹ ರೆಸಿಪಿಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಎನಿವೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ವಿಷಯ ಜೊತೆ ಅಥವಾ ಒಂದೊಳ್ಳೆಯ ಪ್ಲೇಸ್ನ ಜೊತೆ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.